ಇದೆ. ಈಗ ಒಂದು ಪಂಚಾಯತಿ ಕಡೆಯಿಂದ ನರೇಗಾ ನಿಯಮಾನುಸಾರ ಏನು ಸೌಲಭ್ಯ ಕೊಡಬೇಕು ಕೂಡ ಕಡೆಯಿಂದ ಹೌದಾ, ನೀವು ನರೇಗಾ ಅನುಸಾರ ನಾವು ಮೆಜರ್ಮೆಂಟ್ ನೀವು ಕಡ ಖಂಡಿತ ಇಷ್ಟೇ ಕೊಡ್ಬೇಕು. ನಾವು ಮೆಜರ್ಮೆಂಟ್ ಇಲ್ಲ ನಾವು ಕೂಲಿ ಮತ್ತು ಕಡಿಮೆ ಆಗ್ತದೆ ಮೊದಲು ಕೊಡ್ರಿ, ನಿಮ್ಗೆ ಏನು ಫಾಲೋ ಮಾಡಿಕೊಡ್ರಿ, ನೀವು ಮಾಡಿಕೊಡ್ರಿ, ಆಮೇಲೆ ನಮ್ಗೆ ಹೇಳ್ರಿ ನಾವು ಮಾಡ್ತೀವಿ. ಕೂಲಿ ಕಾರ್ಮಿಕರಿಗೆ ಕುಡಿಯೋ ನೀರು ಇಲ್ಲ, ವಾಹನ ವ್ಯವಸ್ಥೆಯೂ ಇಲ್ಲ. ನಾನು ಮಾತಾಡ್ಬೋದು ಇಲ್ಲಿ ನಡ್ಕೊಂಡು ಈ ರಣ ಬಿಸ್ಲಾಗ ಒಂದು ಟೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇಂಥ ಗಲೀಜ್ನಾಗ ಕೆಲಸ ಕೊಟ್ಟಿದ್ವಿ. ಆದರೂ ನಾವು ಕರೆಕ್ಟಾಗಿ ಇದನ್ನು ಮಾಡಲಾರ್ದಂಗೆ ನಾವು ಫೋಟೋ ತೆಗೆಸ್ಕೊಂಡು ಹೋಗೋಷ್ಟು ವಿವೇಕಿಗಳಲ್ಲ. ಸರ್ಕಾರದ ಕೆಲಸ ಬೇಕಾಗಬೇಕು, ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಕತ್ತೀವಿ. ನರೇಗಾ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ತಾಕೀತು. ಇರ್ಲಿ ಹಾಗಂತೇಳಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ನರೇಗಾ ಕಾಮಗಾರಿಯ 150ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಂದ ಗ್ರಾಮದ ಹೊರವಲಯದಲ್ಲಿ ಗ್ರಾಮದ 5 ಗುಂಪುಗಳಿಗೆ ಕೂಲಿ ಕೆಲಸ ನೀಡಿರೋ ಅಧಿಕಾರಿಗಳು ಕೂಲಿ ಕಾರ್ಮಿಕರಿಗೆ ಬೇಸಿಗೆ ಇರೋದ್ರಿಂದ ಕುಡಿಯೋ ನೀರು, ಟೆಂಟ್, ವಾಹನ ವ್ಯವಸ್ಥೆ ಮಾಡದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ 7 ಮಾನವ ದಿನಗಳ ಕೂಲಿಯನ್ನ ಕಡಿಮೆ ಹಾಕ್ತಾರೆ ಅನ್ನೋ ಆರೋಪಿಸಿ ನರೇಗಾ ತಾಂತ್ರಿಕ ಸಂಯೋಜಕ ಹನುಮಗೌಡ, ಪಿಡಿಒ ಬಸಯ್ಯ, ತಾಂತ್ರಿಕ ಸಹಾಯಕ ವೀರೇಶಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ವರದಿ ಬಸಲಿಂಗಪ್ಪ, ಲಿಂಗಸಗೂರು. ಮತ್ತೆ ಅಲ್ಲ ಅನುಕೂಲ ಮೀನ್ಸ್ ಇದೆ. ಈಗ ಒಂದು ಪಂಚಾಯತಿ ಕಡೆಯಿಂದ ನರೇಗಾ ನಿಯಮಾನುಸಾರ ಏನು ಸೌಲಭ್ಯ ಕೊಡಬೇಕು ಕೂಡ ಕಡೆಯಿಂದ ಹೌದಾ, ನೀವು ನರೇಗಾ ಅನುಸಾರ ನಾವು ಮೆಜರ್ಮೆಂಟ್ ಕೊಡು ಅಂದ್ರೆ ಹೆಂಗ್ ಕೊಡ್ತೀವಿ ನಾವು? ಸಾಹೇಬ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ನೀವು ಬಂದು ಪಬ್ಲಿಕ್ ನಾಗೆಲ್ಲೂ ಕೂಡ ನಮ್ಗೆ ಇಷ್ಟು ಖಂಡಿತ ಮೆಜರ್ಮೆಂಟ್ ಕೊಡು ಅಂತ ನೀವೆಲ್ಲರೂ ಕೇಳಿಲ್ಲ. ನೀವೊಂದು ಹೆಚ್ಚು ಕೊಟ್ಟರು ಒಂದು ಕಮ್ಮಿ ಕೊಟ್ಟರು ನಾವೇ ನಿಯತ್ತಾಗಿ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡಿದ್ವಿ. ಯಾರನ್ನು ಕೂಡ ಉದ್ರಿ ಕುಂತು ಹೋಗಿಲ್ಲ. ನೀವು ನಮ್ಮ ಈಶಾಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ಇದಾವ, ಅಪ್ಡೇಟ್ ಇದಾವ. ಲಾಸ್ಟ್ ಟೈಮ್ ಈಗ ಒಂದು 15 ದಿನದಿಂದ ಕ್ಯಾನಲ್ ಕೆಲಸ ಹಾಕಿರಿ. ಅದು ಮೊದಲು ಮುಂಚೆ ಏನಿತ್ತು ಬಿಫೋರ್ ಆಫ್ಟರ್ ಫೋಟೋ ಚೆಕ್ ಮಾಡ್ರಿ, ಕೆಲಸ ಹಂಗೆ ಆಗೈತಿ. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಸ್ವಲ್ಪ ಹೆಚ್ಚಿಗೆ ಆಗೈತಿ. ಈಗ ಬಿಸಿಲು ವಿಪರೀತ ಆಗೈತಿ. 3 ಕಿಲೋಮೀಟರ್ ಅಲ್ಲಿ ದಿಲ್ಲಿ ನಡ್ಕೊಂಡು ಬರ್ಬೇಕು. ಸಾಹೇಬ್ರೆ, ನಾನು ಒಂದ್ ಸೆಕೆಂಡ್ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ನೀವು ಮಾತಾಡ್ರಿ ಆಯ್ತಾ? ಅಲ್ಲಿ ಇಲ್ಲಿ ನಡ್ಕೊಂಡ್ ಬರ್ಬೇಕು. ಈ ರಣ ಬಿಸ್ಲಾಗ ಒಂದು ಟೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇಂಥ ಗಲೀಜ್ನಾಗೆ ಕೆಲಸ ಕೊಟ್ಟಿದ್ವಿ. ಆದ್ರೂ ನಾವು ಕರೆಕ್ಟಾಗಿ ಇದನ್ನು ಮಾಡ್ಲಾರ್ದಂಗೆ ನಾವು ಫೋಟೋ ತೆಗೆಸ್ಕೊಂಡು ಹೋಗೋಷ್ಟು ಅವಿವೇಕಿಗಳಲ್ಲ. ಸರ್ಕಾರದ ಕೆಲಸ ನಮ್ದು ಏಟಾಗಬೇಕು, ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಕತ್ತೀವಿ. ಇದು ಬಿಟ್ಟು ನೀವು ಖಂಡಿತ ಇಷ್ಟೇ ಕೊಡ್ಬೇಕು ನಾವು ಮೆಜರ್ಮೆಂಟು, ಇಲ್ಲ ನಾವು ಈ ಕೂಲಿ ಮೊತ್ತ ಕಡಿಮೆ ಆಗ್ತೀವಿ ಅನ್ನೋದಾದ್ರೆ ಮೊದಲು ಸೌಲಭ್ಯ ಏನು ಕೊಡ್ಬೇಕಲ್ಲ ನಿಯಮಾನುಸಾರ ಅದನ್ನ ಕೊಡ್ರಿ. ನಿಮ್ದು ಏನು ರೂಲ್ಸ್ ಐತೆ ಫಾಲೋ ಅಪ್ ಮಾಡಿಕೊಡ್ರಿ, ನೀವು ಮಾಡ್ಕೊಡ್ರಿ, ಆಮೇಲೆ ನಮ್ಗೆ ಹೇಳ್ರಿ, ನಾವು ಮಾಡ್ಕೊತೀವಿ. ಇಲ್ಲ ನೀವು ಅದನ್ನೇನು ಮಾಡ್ಲಾರ್ದೇ ನಾವು ಕೂಲಿ ಮೊತ್ತ ಕಮ್ಮಿ ಆಗ್ತೀವಿ, ನೀವು ಬೇಕಾಬಿಟ್ಟಿ ಮಾಡಿದ ಕೆಲಸ ಅನ್ನೋದಾದ್ರೆ ಇದ್ರ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ. ಇದ್ರಾಗೇನು 2 ಮಾತಿಲ್ಲ. ಮೊದಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಲೆಕ್ಕದಾಗ ಮಾಡಿರ್ತಿದ್ರೆ, ಇವತ್ತು ಏನ್ ಬಂದೈತಿ ಈಗ 4ನೇ ದಿನ ಆಯ್ತು ಕೆಲಸ. 4ನೇ ದಿನ ಬಂದ್ ಕೇಸ್ ಇಷ್ಟು ಜನ ಲೇಬರ್ ಅದಿರಿ. ಸರ್ ಕೇಳಾಕತ್ತಿದ್ ಇಷ್ಟೇ ಇಲ್ಲ, ಕಣ್ಣಿಗೆ ಇದು ಖಂಡಿತ ಸಂಬಂಧ ಎಷ್ಟು ಸರ್ ಸಿಟ್ಗ್ಯಾರ ನಮ್ಮ ಮೇಲೆ ಬಯಕತ್ತಾರ ಆಯ್ತಾ. 4ನೇ ದಿನ ಕೆಲಸ ಹೊಡಾಕತ್ತದ. ಇಲ್ಲಿ 4ನೇ ದಿನಕ್ಕೆ ಒಂದು 50% ಕೆಲಸ ಆಗಿರ್ಬೇಕಲ್ಲ. 4 ದಿನ ಅಂತೀರಿ, 1ನೇ ದಿನ ಎಲ್ಲ ಮೇಟ್ಗಳದು ಯಾವ್ದು ಫೇಸ್ ಅಥೆಂಟಿಕೇಶನ್ ಇದೊಂದು ಪಾಯಿಂಟ್ ಐತಲ್ಲ, ಒಂದಿನ ಹೋಯ್ತಲ್ಲ, ಒಂದಿನ ಯಾರ್ದು ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿವಿ, ಅಟೆಂಡೆನ್ಸ್ ಹಾಕಿವಿ. ಒಬ್ಬೊಬ್ಬರು ಫೋಟೋ 5 ರಿಂದ 10 ನಿಮಿಷ ತಗೊಂಡವ್ ಸರ್. ಎಷ್ಟು ಯಾರಂತ ಕೆಲಸ ಅಲ್ಲ, 5 ರಿಂದ 10 ನಿಮಿಷ ಒಬ್ರು ಫೋಟೋ ಸರ್. 10 ಜನ ಲೇಬರ್ ಇರ್ತಾನಲ್ರಿ, ಅದ್ರಾಗ ಒಬ್ರು ಫೋಟೋ ಅಟೆಂಡೆನ್ಸ್ ಹಾಕೊಂಡು ಹೋಗಕ್ಕೆ ಒಂದಿನ ಹೋಗ್ತದ ಅಂದ್ರೆ ಕೆಲಸ ಮಾಡಬೇಡ ಅವ್ರು. ಅಲ್ಲ ಸರ್, ಬಿಸಿಲು ಪರ್ಸನಲಿ ಕೆಲಸ ಮಾಡೋದು ಒಂದ್ ಕೆಲಸ ಸರ್, ಊರಾಗ್ಲಿದ್ದ ಬರ್ಬೇಕು, ಇಲ್ಲಿ ಅಲ್ಲಿದ್ದ ಇಲ್ಲಿ ಯಾವ ಕೆಲಸ ಯಾವ ಕೆಲಸ ಮನಿತಲ್ಲಿ ಇರ್ಲಿ ಹಾಗಂತೇಳಿ ಕೆಲಸ ಮಾಡಿದ್ರಿ, ಕೆಲಸ ಮಾಡ್ರಿ, ಎಲ್ಲಾರು ನಡ್ಕೋತ ಮಾಡ್ತಿರಲ್ಲ ಮಾಡಿವ್ ಸರ್. ನಮಗೂ ಅರ್ಥ ಕೆಲಸ